ವಾಣಿ ಡೇಟು 12/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ಡ್. ವಾಣಿ ಡೇಟು 31/12/2020. ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದರ ಜೊತೆಗೆ ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನವಾಗಿರುವ ದೃಢ ಸಂಕಲ್ಪ ಮಾಡಿ ಮತ್ತು ದಯಾ ಹೃದಯ ಮಾಸ್ಟರ್ ದಾತರಾಗಿ ಮನಸಾ ಸೇವೆಯ ಮೂಲಕ ದುಃಖಿ ಅಶಾಂತಿ ಆತ್ಮರಿಗೆ ಆಶ್ರಯ ಕೊಡಿ. ಈ ದಿನ ಬಾಬ್ದಾದರವರು 4 ಕಡೆ ಮಕ್ಕಳಿಗೆ ಹೊಸ ವರ್ಷದ ಮತ್ತು ಹೊಸ ಪ್ರಪಂಚದ ಶುಭಾಶಯಗಳನ್ನು ಕೊಡಲು ಸೂಕ್ಷ್ಮ ವತನದಿಂದ ಸ್ಥೂಲ ವತನಕ್ಕೆ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಸಹ ಸ್ನೇಹ ಮತ್ತು ಪ್ರೀತಿಯಿಂದ ತಮ್ಮ ಮಧುಬನ ಮನೆಗೆ ತಲುಪಿಬಿಟ್ಟಿದ್ದಾರೆ. ಪ್ರಪಂಚದವರಂತೂ ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ಯಾವುದು ಒಂದು ದಿನ ಮಾತ್ರ ಇರುತ್ತದೆ. ತಾವು ಹೊಸ ಪ್ರಪಂಚದ ಆಚರಣೆಯನ್ನು ಸಂಗಮ ಯುಗದಲ್ಲಿ ಸದಾ ಆಚರಣೆ ಮಾಡುತ್ತಿರುತ್ತೀರಿ. ತಮ್ಮ ಎದುರಿನಲ್ಲಿ ಹೊಸ ಪ್ರಪಂಚ ಸದಾ ಸಮಾವೇಶ ಆಗಿದೆ. ನೆನಪು ಮಾಡಿ ಮತ್ತು ತಲುಪಿಬಿಡಿ. ಕಣ್ಣುಗಳಲ್ಲಿ ಸಮಾವೇಶ ಆಗಿದೆ ಅಲ್ಲವೇ? ಈಗೀಗ ಸಂಗಮ ಯುಗ ಆಗಿದೆ. ಇಂದು ಸಂಗಮ ಯುಗದಲ್ಲಿ ಇದ್ದೇವೆ ಮತ್ತು ನಾಳೆ ನಮ್ಮ ರಾಜ್ಯಕ್ಕೆ ಹೊರಟು ಹೋಗುತ್ತೇವೆ ಎಂಬ ಅನುಭವ ಆಗುತ್ತದೆ. ಈ ರೀತಿ ನಯನಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಪ್ರಪಂಚದವರಂತೂ ಒಬ್ಬರಿಗೊಬ್ಬರು ಒಂದು ದಿನದ ಶುಭಾಶಯಗಳನ್ನು ನೀಡುತ್ತಾರೆ. ಆದರೆ ತಮಗೆ ಬಾಬ್ದಾದರವರು ಉಡುಗೊರೆ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚವನ್ನು ನೀಡಿದ್ದಾರೆ. ಯಾವುದು ಹೆಚ್ಚು ಸಮಯ ನಡೆಯುವುದಿದೆ. ಈ ರೀತಿ ನಯನಗಳಲ್ಲಿ ಸಮಾವೇಶ ಆಗಿದೆಯೇ? ಯಾವುದರಿಂದ 1 ಸೆಕೆಂಡಿನಲ್ಲಿ ತಲುಪಬಹುದು ಎಂದು ಎಲ್ಲರ ಎದುರಿನಲ್ಲಿ ಸ್ವರ್ಣಿಮ ಪ್ರಪಂಚ ನಯನಗಳಲ್ಲಿ ಸಮಾವೇಶ ಆಗಿದೆ. 1 ಸೆಕೆಂಡಿನಲ್ಲಿ ತಲುಪಬಹುದಲ್ಲವೇ? ಇಂದು ಸಂಗಮ ಯುಗದಲ್ಲಿ ಇದ್ದೀರಿ. ನಾಳೆ ರಾಜ್ಯಾಧಿಕಾರಿಯಾಗಿ ರಾಜ್ಯ ಮಾಡುತ್ತೀರಿ. ಈಗ ಸಮಯ ಅನುಸಾರವಾಗಿ ತಾವು ಪೂರ್ವಜರ ಭಕ್ತರು. ದುಃಖಿ ಮತ್ತು ಅಶಾಂತವಾಗಿರುವ ಕಾರಣ ತಾವು ಪೂರ್ವಜ ಆತ್ಮಗಳನ್ನು ಎಷ್ಟೊಂದು ಕೂಗುತ್ತಿದ್ದಾರೆ. ಶಬ್ದ ಕೇಳಿ ಬರುತ್ತದೆಯೇ? ಹೇಗೆ ದುಃಖ ಅಶಾಂತಿಯಿಂದ ಕೂಗುತ್ತಿದ್ದಾರೆ. ನಮಗೆ ಶಾಂತಿ ನೀಡಿ, ಸುಖ ನೀಡಿ, ಖುಷಿ ನೀಡಿ ಎಂಬ ಶಬ್ದ ಕೇಳಿ ಬರುತ್ತದೆಯೇ? ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಅಂದಾಗ ತಾವು ಆತ್ಮರು ದಯಾ ಹೃದಯ ಕಲ್ಯಾಣಕಾರಿ ದಾತನ ಮಕ್ಕಳು ರೂಪದಲ್ಲಿ ಆತ್ಮರಿಗೆ ಮನಸಾ ಸೇವೆಯ ಮೂಲಕ ಕೊಡುವ ಕಾರ್ಯವನ್ನು ಮಾಡಬೇಕು. ಬಾಬ್ದಾದರವರಿಗೆ ಬಹಳ ದಯೆ ಬರುತ್ತದೆ. ಈ ದುಃಖಿ ಅಶಾಂತಿ ಆತ್ಮಗಳ ಮೇಲೆ ತಮಗೂ ದಯೆ ಬರುತ್ತದೆ ಅಲ್ಲವೇ? ಕೆಮ್ಮು ಬಂದಿದೆ. ಇಂದು ಬ್ರಹ್ಮ ಬಾಬರವರ ಕೆಮ್ಮು ಬಂದು ಬಿಟ್ಟಿದೆ. ತಮಗೂ ಸಹ ಆತ್ಮಗಳ ಮೇಲೆ ದಯೆ ಬರುತ್ತದೆ ಅಲ್ಲವೇ? ಈಗ ಈ ವರ್ಷದಲ್ಲಿ, ಏಕೆಂದರೆ ಈ ದಿನ ಹೊಸ ವರ್ಷವೂ ಬರುತ್ತಿದೆ ಮತ್ತು ಹಳೆಯ ವರ್ಷ ಹೋಗುವುದಿದೆ. ಅಂದಾಗ ಹೋಗುವ ವರ್ಷದಲ್ಲಿ ತಾವು ಯಾವ ಪ್ಲ್ಯಾನನ್ನು ಮಾಡಿದಿರಿ? ವರ್ಷವಂತೂ ಹೋಗುತ್ತದೆ. ಆದರೆ ತಾವೆಲ್ಲರೂ ತಮಗಾಗಿ ವರ್ಷದ ಜೊತೆ ಯಾವುದನ್ನು ಬೀಳ್ಕೊಡುಗೆ ಮಾಡುತ್ತೀರಾ? ಹೇಗೆ ವರ್ಷ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ, ಅದೇ ರೀತಿ ತಾವು ತಮ್ಮ ಜೀವನದಲ್ಲಿ ಯಾವುದಕ್ಕೆ ಬೀಳ್ಕೊಡುಗೆ ಕೊಡ್ತೀರಾ ಮತ್ತು ಯಾವುದು ಹೊಸದನ್ನು ತುಂಬಿಸಿಕೊಳ್ಳುತ್ತೀರಾ? ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುತ್ತೀರಾ ಅಥವಾ ಸ್ವಲ್ಪ ಸಮಯಕ್ಕಾಗಿ ಕೊಡುತ್ತೀರಾ? ಏಕೆಂದರೆ ಇದುವರೆಗೆ ಯಾವ ಹಳೆಯ ಸಂಸ್ಕಾರ ಉಳಿದಿದೆ ಆ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ನೋಡಿಕೊಂಡು ತಿಳಿದು ಸಮಾಪ್ತಿ ಮಾಡಲೇಬೇಕು ಎಂದು ಬಾಬ್ದಾದರವರು ಸೂಚನೆ ನೀಡಿದರು. ಬಾಬ್ದಾದರವರಿಗೆ ಈ ಹಳೆಯ ಸಂಸ್ಕಾರ ಪುರುಷಾರ್ಥದಲ್ಲಿ ವಿಘ್ನ ರೂಪದಲ್ಲಿ ಕಂಡುಬರುತ್ತದೆ. ಮಕ್ಕಳು ಒಂದು ಕಡೆ ಬಾಬರವರೇ ನನ್ನ ಸಂಸಾರ ಎಂದು ಹೇಳುತ್ತಾರೆ. ನಂತರ ಹಳೆಯ ಸಂಸ್ಕಾರ ಎಲ್ಲಿಂದ ಬಂದಿದೆ? ಬಾಬರವರೇ ಸಂಸಾರ ಆದಾಗ ಈ ಹಳೆಯ ಸಂಸಾರ ಯಾವುದು ಪುರುಷಾರ್ಥದಲ್ಲಿ ವಿಘ್ನ ಹಾಕುತ್ತಿದೆ ಅದು ಸಮಾಪ್ತಿ ಆಗಬೇಕಲ್ಲವೇ? ಅಮೃತ ವೇಳೆ ಎಲ್ಲರೂ ವಾರ್ತಾಲಾಪ ಮಾಡಿದಾಗ ಎಲ್ಲರೂ ತಮ್ಮ ಚಾರ್ಟ್ ಕೊಡ್ತಾರೆ. ಆದರೆ ಇದುವರೆಗೆ ಹಳೆಯ ಸಂಸ್ಕಾರವೇ ಪುರುಷಾರ್ಥವನ್ನು ನಿಧಾನ ಮಾಡುವುದು ಬಾಬ್ದಾದರವರು ನೋಡಿದ್ದಾರೆ. ಅಂದಾಗ ಈ ದಿನ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುತ್ತಾ ಈ ಸಂಸ್ಕಾರಗಳಿಗೂ ಬೀಳ್ಕೊಡುಗೆ ಕೊಡಲು ಸಾಧ್ಯವೇ? ಬೀಳ್ಕೊಡುಗೆ ಕೊಡಲು ಸಾಧ್ಯವೇ?
ಕೈ ಎತ್ತಿ ಕೊಡಬೇಕಾಗುತ್ತದೆ. ಕೈ ಎತ್ತುವುದು ಬಹಳ ಸಹಜವಾಗಿದೆ, ಆದರೆ ಮನಸ್ಸಿನ ಕೈ ಎತ್ತಬೇಕು. ಎತ್ತುತ್ತಿದ್ದಾರೆ. ಹಳೆಯ ಸಂಸ್ಕಾರಗಳಿಗೆ ಸದಾಕಾಲಕ್ಕಾಗಿ ಕೈ ಎತ್ತುತ್ತಿದ್ದಾರೆ. ಮತ್ತು ಎತ್ತಿ ಒಳ್ಳೆಯದು. ಬಾಬ್ದಾದರವರನ್ನು ಮೆಜಾರಿಟಿ ಮಕ್ಕಳು ಕೈ ಎತ್ತಿ ಖುಷಿ ಮಾಡಿದ್ದಾರೆ, ಸಾಹಸವಂತ ಮಕ್ಕಳಾಗಿದ್ದಾರೆ ಎಂದು ಬಾಬ್ದಾದರವರಿಗೆ ಖುಷಿ ಇದೆ. ಎಲ್ಲಿ ಧೈರ್ಯ ಇರುತ್ತದೆ ಅಲ್ಲಿ ಬಾಬ್ದಾದರವರ ಸಹಯೋಗ ಸದಾ ಇರುತ್ತದೆ. ಈಗ ಯಾರು ಕೈ ಎತ್ತಿದ್ದಾರೆ ಅಂದರೆ ಪ್ರತಿಯೊಂದು ಸ್ಥಾನ ಚಿಕ್ಕದು ದೊಡ್ಡದು ಸದಾಕಾಲಕ್ಕಾಗಿ ನಿರ್ವಿಘ್ನ ಆಗಿದೆಯಲ್ಲವೇ? ಏಕೆಂದರೆ ಬಾಬ್ದಾದರವರ ಬಳಿ ಯಾವ ರಿಸಲ್ಟ್ ಬರುತ್ತದೆ ಅದರ ಕಾರಣ ಹಳೆಯ ಸಂಸ್ಕಾರ ಇರುತ್ತದೆ. ಇಂದು ಸಂಸ್ಕಾರ ಸಂಕಲ್ಪದಿಂದ ಸಮಾಪ್ತಿ ಮಾಡುವುದು, ಅರ್ಥಾತ್ ನಿರ್ವಿಘ್ನ ಭವದ ವರದಾನವನ್ನು ತೆಗೆದುಕೊಂಡಿದ್ದೀರಾ. ವರದಾನವನ್ನು ತೆಗೆದುಕೊಂಡಿದ್ದೀರಾ. ಧೈರ್ಯದ ಫಲವಂತೂ ಸಿಕ್ಕುತ್ತಿದೆಯಲ್ಲವೇ? ಒಂದು ಹೆಜ್ಜೆಯ ಮಕ್ಕಳ ಧೈರ್ಯಕ್ಕೆ ಅನೇಕ ಹೆಜ್ಜೆಗಳ ತಂದೆಯ ಸಹಯೋಗ ಇದ್ದೇ ಇದೆ ಎನ್ನುವುದು ಬಾಬ್ದಾದರವರ ವರದಾನ ಸಿಕ್ಕಿದೆ. ಅಂದಾಗ ನಾವು ಹಳೆಯ ಸಂಸ್ಕಾರಗಳನ್ನು ಕೊಟ್ಟು ಬಿಟ್ಟಿದ್ದೇವೆ ಎಂಬ ಸಂಕಲ್ಪವನ್ನು ಇಂದಿನಿಂದ ನೆನಪು ಇಟ್ಟುಕೊಳ್ಳಬೇಕು. ಒಂದು ವೇಳೆ ತಮ್ಮ ಬಳಿ ವಾಪಸ್ ಬಂದು ಬಿಟ್ಟರೆ ಏನು ಮಾಡುತ್ತೀರಿ? ವಾಪಸ್ ಕೊಟ್ಟಿರುವ ವಸ್ತು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಏಕೆಂದರೆ ಕೊಟ್ಟಿರುವ ವಸ್ತುವು ನನ್ನದಲ್ಲ, ತನ್ನದಲ್ಲ. ಅಂದಾಗ ತಮ್ಮ ಬಳಿ ಹೇಗೆ ಇಟ್ಟುಕೊಳ್ಳಲು ಸಾಧ್ಯ? ತಂದೆಗೆ ಕೊಟ್ಟರೆ ತಂದೆಗೆ ಕೊಡುತ್ತೀರಲ್ಲವೇ? ಪಕ್ಕ ಅಲ್ಲವೇ? ಕೊಟ್ಟು ಬಿಟ್ಟಿದ್ದೀರಲ್ಲವೇ? ಪಕ್ಕ. ಈಗ ಎರಡು ಕೈ ಎತ್ತಿ. ಪಕ್ಕ. ಹಿಂದಿನವರೂ ಸಹ ಎತ್ತುತ್ತಿದ್ದಾರೆ. ಬಾಬ್ದಾದರವರಿಗೆ ಕಲಿಯುಗದಲ್ಲಿ ಇರುತ್ತಾ ತಂದೆಯ ಮೂಲಕ ಯಾವ ಪ್ರಾಪ್ತಿಯಾಗಿದೆ ಅದರ ಅನುಭವ ಈಗ ಸಂಗಮಯುಗದಲ್ಲಿ ಮಾಡುತ್ತೇವೆ ಎಂಬ ಖುಷಿ ಇದೆ. ಪ್ರಪಂಚದವರಿಗಾಗಿ ಕಲಿಯುಗವಾಗಿದೆ, ಆದರೆ ತಮಗಾಗಿ ಸಂಗಮಯುಗ ಅರ್ಥಾತ್ ಸರ್ವ ಪ್ರಾಪ್ತಿಗಳ ಯುಗವಾಗಿದೆ. ಪರಮಾತ್ಮನ ಪ್ರಾಪ್ತಿಗಳು, ಸರ್ವ ಗುಣಗಳು, ಸರ್ವ ಪ್ರಾಪ್ತಿಗಳ ಖಜಾನೆ ಯಾವುದು ಪ್ರಾಪ್ತಿಯಾಗಿದೆ ಅದರ ಪ್ರಾಕ್ಟಿಕಲ್ ಅನುಭವ ಮಾಡುತ್ತೀರಿ. ಅಂದಾಗ ಈ ದಿನ ಬಾಬ್ದಾದರವರು ಯಾರೆಲ್ಲ ಕೈ ಎತ್ತಿದ್ದಾರೆ ಆ ಎಲ್ಲ ಮಕ್ಕಳು ಸನ್ಮುಖದಲ್ಲಿ ಕುಳಿತಿರಬಹುದು, ದೂರದಲ್ಲಿ ಕುಳಿತಿರಬಹುದು, ದೇಶ ವಿದೇಶದಲ್ಲಿ ಕೇಳುತ್ತಿರುವ ಎಲ್ಲ ಮಕ್ಕಳಿಗೆ ಬಹಳ ಹೃದಯದಿಂದ ಏನು ಕೊಡುತ್ತಾರೆ? ಶುಭಾಶಯಗಳನ್ನಂತೂ ನೀಡುತ್ತಿದ್ದಾರೆ. ಆದರೆ ಶುಭಾಶಯಗಳ ಜೊತೆ ಎಲ್ಲರ ಮಸ್ತಕದ ಮೇಲೆ ಕೈ ಇಡುತ್ತಿದ್ದಾರೆ. ತಾವು ಸಹ ಬಾಬ್ದಾದರವರು ಸಹ ವಾಹ ಮಕ್ಕಳೇ ವಾಹ ಎಂದು ಮನಸ್ಸಿನಲ್ಲೇ ನರ್ತನ ಮಾಡುತ್ತಿದ್ದಾರೆ. ಈಗ ತಾವು ಸಹ ಮನಸ್ಸಿನಲ್ಲೇ ನರ್ತನೆ ಮಾಡುತ್ತಿದ್ದೀರಾ? ಹಾಜಿ ಎಂದು ಹೇಳಿ. ಈಗ ಟೀಚರ್ಸ್ ನೋಡಿಕೊಳ್ಳಬೇಕು. ಯಾರೆಲ್ಲ ಟೀಚರ್ಸ್ ಬಂದಿದ್ದಾರೆ ಕೈ ಎತ್ತಿ. ವಿದೇಶದ ಟೀಚರ್ಸ್ ಸಹ ಇದ್ದಾರಲ್ಲವೇ? ಬಾಬ್ದಾದರವರಿಗಂತೂ ಪ್ರತಿಯೊಬ್ಬ ಮಗುವಿನ ದೃಢ ಸಂಕಲ್ಪ ಕೇಳಿ. ಈಗ ಬಾಬ್ದಾದರವರು ಏನು ಬಯಸುತ್ತಾರೆ? ತಂದೆಯ ಸಮಾನ ಮಕ್ಕಳು ಲಕ್ಷ್ಯ ಇಟ್ಟುಕೊಂಡಿದ್ದಾರೆ. ಸಂಪೂರ್ಣರಾಗುವ ಲಕ್ಷ್ಯ ಇಟ್ಟುಕೊಂಡಿರುವುದನ್ನು ನೋಡಿ ಬಾಬ್ದಾದರವರಿಗೆ ಖುಷಿಯಾಗುತ್ತದೆ. ಅದರಲ್ಲಿ ನಿರ್ವಿಘ್ನರಾಗುವ ದೃಢ ಸಂಕಲ್ಪ ಸಂಪನ್ನ ಸಮಯವನ್ನು ಸಮೀಪ ತೆಗೆದುಕೊಂಡು ಬರುತ್ತದೆ. ಬಾಬ್ದಾದರವರಿಗೆ ಎಲ್ಲ ಮಕ್ಕಳು ಯಾವ ಸಂಕಲ್ಪ ಮಾಡಿದ್ದಾರೆ ಅದನ್ನು ಸಂಪನ್ನ ಮಾಡುತ್ತಾರೆ ಎಂಬ ಖುಷಿಯೂ ಸಹ ಇದೆ. ಮತ್ತು ಪ್ರಪಂಚದವರು ದುಃಖಿ ಅಶಾಂತಿ ಆಗಿದ್ದಾರೆ, ಅವರಿಗೂ ಸಹ ಯಾವುದಾದರೂ ಆಶ್ರಯ ಕೊಡುತ್ತಿರುತ್ತಾರೆ. ಏಕೆಂದರೆ ಬಾಬ್ದಾದರವರಿಗೆ ಮಕ್ಕಳ ಕೂಗು ಚೀರಾಟ ಸಹನೆ ಆಗುವುದಿಲ್ಲ. ತಮ್ಮ ಪರಿವಾರ ಆಗಿದೆಯಲ್ಲವೇ? ಅಂದಾಗ ಬಹಳ ದುಃಖ ಅಶಾಂತಿ ಹೆಚ್ಚಾಗುತ್ತಿದೆ. ಈಗ ದಯಾಹೃದಯಿಯಾಗಿ ನಡೆಯುತ್ತಾ ಓಡಾಡುತ್ತಾ ಅಮೃತ ವೇಳೆ ಆತ್ಮಗಳಿಗೆ ಮನಸಾ ಸೇವೆ ಖಂಡಿತ ಮಾಡುತ್ತೇವೆ ಎಂಬ ಸಂಕಲ್ಪವನ್ನು ಜೊತೆಯಲ್ಲಿ ಮಾಡಿ. ಈ ಸಂಕಲ್ಪ ಮಾಡಲು ಸಾಧ್ಯವೇ? ಹೇಗೆ ಸಂಕಲ್ಪ ಮಾಡಿದರೆ ಸಂಸ್ಕಾರವನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡುತ್ತೀರಿ? ಸದಾಕಾಲಕ್ಕಾಗಿ ಸಂಕಲ್ಪ ಮಾಡಿದ್ದೀರಲ್ಲವೇ? ಸ್ವಲ್ಪ ಸಮಯಕ್ಕೆ ಅಲ್ಲ ತಾನೇ? ಹೇಗೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ತಂದೆಯ ಸಮಾನರಾಗುತ್ತೀರಿ? ಅದೇ ರೀತಿ ದಾತನ ಮಕ್ಕಳಾಗಿ ಮಾಸ್ಟರ್ ದಾತನ ಸ್ವರೂಪದಿಂದ ಮನಸಾ ಸೇವೆಯನ್ನು ಸಹ ಮಾಡಬೇಕು. ಇದಕ್ಕಾಗಿ ತಯಾರಾಗಿದ್ದೀರಾ? ಮನಸಾ ಸೇವೆಯನ್ನು ಮಾಡಲು ತಯಾರಾಗಿದ್ದೀರಾ? ಮನಸಾ ಸೇವೆ ಮಾಡುವವರು
ಕೈ ಎತ್ತಿ ಇಡೀ ದಿನದಲ್ಲಿ ಸಮಯ ಸಿಕ್ಕಿದಾಗ ಮನಸಾ ಸೇವೆ ಖಂಡಿತ ಮಾಡಬೇಕು. ಏಕೆಂದರೆ ತಾವು ಮಕ್ಕಳೇ ಸುಖಮಯ ಸಂಸಾರವನ್ನು ತೆಗೆದುಕೊಂಡು ಬರಬೇಕು. ತಂದೆ ತಾವು ಮಕ್ಕಳನ್ನು ಈ ಸೇವೆಗಾಗಿ ರೈಟ್ ಹ್ಯಾಂಡ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಕೈಯಿಂದ ಕೊಡಲಾಗುತ್ತದೆ ಅಲ್ಲವೇ? ಅಂದಮೇಲೆ ತಾವು ತಂದೆಯ ರೈಟ್ ಹ್ಯಾಂಡ್ ಆಗಿದ್ದೀರಿ. ಬಾಬ್ದಾದ ತಾವು ರೈಟ್ ಹ್ಯಾಂಡ್ ಅರ್ಥಾತ್ ಕೈಗಳ ಮೂಲಕ ಎಲ್ಲರಿಗೂ ಯಾವುದಾದರೂ ಕೊಡುತ್ತಿರುವ ಸೇವೆಯನ್ನು ಕೊಡಲು ಬಯಸುತ್ತಾರೆ. ಅವರು ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಮತ್ತು ತಾವು ದುಃಖಿಗಳಿಗೆ ಸುಖ ಕೊಡಿ, ಚಿಂತಿತರಿಗೆ ಶಾಂತಿ ಕೊಟ್ಟು ಪುಣ್ಯ ಕಾರ್ಯವನ್ನು ಮಾಡಿ. ಈಗ ತಾವು ಮಕ್ಕಳು ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಿ, ತಂದೆಯನ್ನು ತಿಳಿದುಕೊಂಡಿದ್ದೀರಿ, ಆಸ್ತಿಗೆ ಅಧಿಕಾರಿ ಆಗಿದ್ದೀರಿ ಅಂದಾಗ ಅನ್ಯರನ್ನು ಮಾಡಿ. ಏಕೆಂದರೆ ಈಗ ಎಲ್ಲರೂ ಮುಕ್ತಿಯನ್ನು ಬಯಸುತ್ತಿದ್ದಾರೆ. ಎಲ್ಲರಿಗೂ ಮುಕ್ತಿ ಕೊಟ್ಟು ತಾವು ತಂದೆಯ ವರದಾನದ ಮೂಲಕ ರಾಜ್ಯಾಧಿಕಾರಿ ಆಗುತ್ತೀರಿ. ಆದ್ದರಿಂದ ತಂದೆ ಈಗ ಪ್ರತಿಯೊಬ್ಬರಿಗೆ ನಿರ್ವಿಘ್ನ ಭವ, ಸೇವಾದಾರಿ ಭವ ಎಂಬ ಸಂಕಲ್ಪವನ್ನು ಕೊಡುತ್ತಿದ್ದಾರೆ. ಯಾವ ಮಕ್ಕಳು ತಂದೆಯವರಾಗಿ ಬಿಟ್ಟಿದ್ದಾರೆ ಆ ಮಕ್ಕಳಿಗೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಹಿಮೆಯ ಅನುಭವ ಆಗುತ್ತಿದೆ ಮತ್ತು ಆಗುತ್ತಲೇ ಇರುತ್ತದೆ. ಯಾರು ತಮ್ಮನ್ನು ಹೊಸಬರಿರಲಿ ಹಳಬರು ಆದರೂ ಬಂದಿರಲಿ, ಆದರೆ ತಮ್ಮನ್ನು ತಾವು ತಂದೆಯ ಆಸ್ತಿಗೆ ಅಧಿಕಾರಿ ಎಂದು ತಿಳಿಯುತ್ತಾರೆ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಮತ್ತು ಮುಂಚೆಯೂ ಸಹ ಸಂಸ್ಕಾರಗಳ ಮೇಲೆ ವಿಜಯಿಯಾಗುವ ಸಂಕಲ್ಪ ಮಾಡಿದ್ದೀರಿ. ಆ ಎಲ್ಲ ಆತ್ಮಗಳು ಕೋಟಿಯಲ್ಲಿ ಕೆಲವರಾಗಿದ್ದೀರಾ ಅಥವಾ ಕೆಲವರಲ್ಲಿ ಕೆಲವರು ಆಗಿದ್ದೀರಾ? ಮಗು ಹೇಳುತ್ತಲ್ಲವೇ, ಜನಕ ಮಗು 108 ಮಾಲೆ 16,000 ಮಾಲೆಯನ್ನು ಮುಖ್ಯವಾಗಿ ಸೇರಿಸಿ ಎಂದು ಅಂದಾಗ ನಾವು 16,000 ಅಥವಾ 108 ಮಾಲೆಯಲ್ಲಿ ಬಂದೇ ಬರುತ್ತೇವೆ ಎಂದು ತಿಳಿದಿರುವವರು ಕೈ ಎತ್ತಿ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಮುರಳಿ ರಾಜಯೋಗ ಮೆಡಿಟೇಷನ್ ಹಾಗೂ ಆತ್ಮಿಕ ಜ್ಞಾನಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.